ಆಕಾಶವಾಣಿ ಧಾರವಾಡ. ಆವು ಈವಿನ ನಾವು ನೀವಿಗೆ ಯಾನು ತಾನದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ, ಅಪ್ಪನ ಕುತ್ತಿಗೆಗೆ ಅಮ್ಮನ ನೊಗ, ನಾ ಅವರ ತಂದ ಶ್ರೀ ಗುರುದತ್ತ ಅಂದ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದುತ್ತಾ ಹೋದಂತೆ, ಅಥವಾ ಯಾರಾದರೂ ಹೊಸದಾಗಿ ಬರೆಯಬೇಕೆಂದರೆ ಬೇಂದ್ರೆಯವರ ಗೆಳೆಯರ ಗುಂಪು ಮಾಡಿದ ಕಾರ್ಯಗಳನ್ನು, ಸಾಧಿಸಿದ ಯಶಸ್ಸನ್ನು, ಗುಂಪಿನ ಕನ್ನಡ ಕಾವ್ಯ, ಗದ್ಯ, ಪತ್ರಿಕೆಗಳು ದಾಖಲಿಸಿದ ಸಾಧನೆಗಳನ್ನು ಬರೆಯದೇ ಇರಲು ಸಾಧ್ಯವೇ ಇಲ್ಲ. ಇಷ್ಟಾಗಿಯೂ ಗೆಳೆಯರ ಗುಂಪು ಎಂಬ ಅನೌಪಚಾರಿಕ ಸಂಸ್ಥೆಯ ಹುಟ್ಟು, ಅಸ್ತಿತ್ವ ಮತ್ತು ಬೆಳವಣಿಗೆಗಳು ಈಗಿನ ತಲೆಮಾರಿನವರಿಗೆ ರಹಸ್ಯವಾಗಿಯೇ ಉಳಿದಿವೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಕೀರ್ತನಾಥ್ ಕುರ್ತಕೋಟಿಯವರ ಈ ಮಾತನ್ನು ನಾವು ಒಪ್ಪಲೇಬೇಕು. ನಿಜ, ಅದೊಂದು ಅನೌಪಚಾರಿಕ ಸಂಸ್ಥೆಯಾಗಿತ್ತು. ಎಲ್ಲಿಯೂ ನೋಂದಣಿಯಾಗಿರಲಿಲ್ಲ. ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಇತ್ಯಾದಿಯಾಗಿ ಯಾರೂ ಪದಾಧಿಕಾರಿಗಳೂ ಈ ಗುಂಪಿಗೆ ಇರಲಿಲ್ಲ. ಯಾರು ಯಾವ ಕೆಲಸ ಮಾಡಬೇಕು, ಸದಸ್ಯರಾಗಲು ಇರಬೇಕಾದಂಥ ಅರ್ಹತೆ, ಮಾನದಂಡಗಳು ಏನು ಎನ್ನುವುದು ನಿಶ್ಚಿತವಾಗಿ ಚೌಕಟ್ಟಿನಲ್ಲಿರಲಿಲ್ಲ. ಗುಂಪಿನಲ್ಲಿ ಇದ್ದವರು ಗೆಳೆಯರು. ಹೀಗಾಗಿ ಗೆಳೆಯರು ಕೂಡ ಈ ಗುಂಪನ್ನು ಸೇರಬಹುದಾಗಿತ್ತು. ಗೆಳೆಯರ ಗುಂಪಿನಲ್ಲಿ ಸೇರಿಕೊಂಡವರು ಸಾಹಿತ್ಯ ಪ್ರೀತಿಯನ್ನು ಹೊಂದಿರಬೇಕು. ಇವರು ಹಣವಂತರು, ದುಡ್ಡನ್ನು ಸಂಪಾದಿಸಿ ಕೂಡಿಸಿಟ್ಟುಕೊಂಡು ಈ ಗುಂಪನ್ನು ಸೇರಿದವರಲ್ಲ. ಎಲ್ಲರೂ ಬಹಳಷ್ಟು ತರುಣರು. ವಿಶೇಷವಾಗಿ ಹೇಳಬೇಕೆಂದರೆ ಅವರಲ್ಲಿ ಬಹಳಷ್ಟು, ಅಂದರೆ ಪ್ರಾರಂಭದ ಗೆಳೆಯರ ಗುಂಪಿನ ಸದಸ್ಯರಾದವರು ಬೇಂದ್ರೆಯವರ ಶಿಷ್ಯರೇ ಆಗಿದ್ದರು. ಗೆಳೆಯರು ಸಹ ಈ ಗುಂಪನ್ನು ಸೇರಬಹುದಾಗಿತ್ತು ಎಂದು ಗೊತ್ತಾದಾಗ ಅನೇಕ ಎಳೆಯ ವಯಸ್ಸಿನ ಸಾಹಿತ್ಯದಲ್ಲಿ ರುಚಿ ಇದ್ದವರು, ತಮ್ಮ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಯುವಕರು ಅಂದಿನ ದಿನಗಳಲ್ಲಿ ಕಾವ್ಯ ರಚನೆಗೆ ತೊಡಗಿ ಅನೇಕರು ಮುಂದಿನ ದಿನಗಳಲ್ಲಿ ಹೆಸರಾಂತ ಸಾಹಿತಿಗಳು ಆದರು. ಧಾರವಾಡದಲ್ಲಿ ಸುಮಾರು 1922ರಲ್ಲಿ ಅಸ್ತಿತ್ವಕ್ಕೆ ಬಂದ ಈ ಗೆಳೆಯರ ಗುಂಪು 1933ರಲ್ಲಿ ವಿಸರ್ಜನೆಗೊಂಡಾಗ ಸಾಕಷ್ಟು ಸದಸ್ಯರಿದ್ದರು. ಆದರೆ ಡಾಕ್ಟರ್ ವಾಮನ್ ಬೇಂದ್ರೆಯವರ ಪ್ರಕಾರ ಗೆಳೆಯರ ಗುಂಪಿನ ಬೀಜ ಬಿತ್ತಿದ್ದು 1915ರಲ್ಲಿಯೇ, ಮತ್ತು ಅದು ಕೂಡ ಪುಣೆಯಲ್ಲಿ. ಗೋಪಾಲ್ ಕೃಷ್ಣ ಗೋಖಲೆಯವರ ನಿಧನದ ದಿನದಂದೇ ಈ ಗೆಳೆಯರ ಗುಂಪು ಸ್ಥಾಪಿತಗೊಂಡಿತು ಎಂದು ಬರೆಯುತ್ತಾರೆ. ಅಪಾರವಾದ ಸ್ನೇಹಿತರನ್ನು ಹೊಂದಿದ್ದ ಬೇಂದ್ರೆಯವರು ಅದನ್ನು ಕಾಪಾಡಿಕೊಳ್ಳಲು ಕೂಡ ಅಷ್ಟೇ ಯಶಸ್ವಿಯಾಗಿದ್ದರು. 1915ರಲ್ಲಿ ಪುಣೆಯಲ್ಲಿ ಓದುತ್ತಿದ್ದಾಗ ಅನೇಕ ಗೆಳೆಯರು ಕೂಡಿ ಶಾರದಾ ಮಂಡಲವನ್ನು ಸ್ಥಾಪಿಸಿದರು. ಬೇಂದ್ರೆಯವರ ನೇತೃತ್ವದಲ್ಲಿ ಪ್ರಾರಂಭವಾದ ಈ ಶಾರದಾ ಮಂಡಲ ಸಂಪೂರ್ಣವಾಗಿ ಬೇಂದ್ರೆಯವರ ಸೃಷ್ಟಿ ಎಂದು ಅಭಿಪ್ರಾಯಪಡುತ್ತಾರೆ ಡಾಕ್ಟರ್ ವಾಮನ್ ಬೇಂದ್ರೆಯವರು. ಈ ಶಾರದಾ ಮಂಡಲವನ್ನು ಮನೆಯಲ್ಲಿಯೇ ಪ್ರಾರಂಭಿಸಿದರು. ಮನೆಯ ಸದಸ್ಯರಲ್ಲದೆ ಬಾಬು ಭಿಡೆ, ಏಕಬೋಟೆ, ಶೀನಪ್ಪ ಜೋಗ್, ಮಾಮಾ ಜೋಶೆ, ಆಪ್ಟೆ, ನಾನಾ ಖಾಡಿಲ್ಕರ್ ಮೊದಲಾದವರು ಸಹ ಶಾರದಾ ಮಂಡಲ ಸೇರಿದರು. ಬೇಂದ್ರೆಯವರು ಶಾಲೆಗೆ ಹೋಗಿ ಮರಾಠಿ ಕಲಿತವರಲ್ಲ. ಮನೆಯಲ್ಲಿ ತಾಯಿ ಮತ್ತು ಇತರರಿಗೆ ಧಾರ್ಮಿಕ ಗ್ರಂಥಗಳು ಮತ್ತು ದಿನಪತ್ರಿಕೆಗಳನ್ನು ಓದಿ ಮರಾಠಿಯಲ್ಲಿ ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಂಡವರು. ಹೀಗಾಗಿ ಶಾರದಾ ಮಂಡಲದಲ್ಲಿ ಮರಾಠಿ ಸಾಹಿತ್ಯದಲ್ಲಿ ಓದುವಾಗ, ಬರೆಯುವಾಗ, ಮಾತನಾಡುವಾಗ ಬೇಂದ್ರೆಯವರು ಕನ್ನಡದಲ್ಲಿ ಓದಿ ಬರೆಯುವುದನ್ನು ಮಾಡುತ್ತಿದ್ದರೂ ಪ್ರಬುದ್ಧವಾಗಿ ತಮ್ಮ ವಿಚಾರಗಳನ್ನು ಮರಾಠಿಯಲ್ಲಿ ಮಂಡಿಸುತ್ತಿದ್ದ ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇದರಿಂದ ಅವರು ಪುಣೆಯ ಪ್ರಸಿದ್ಧ ಇತಿಹಾಸಕಾರ, ಲೇಖಕ ದತ್ತೋ ವಾಮನ್ ಪೋತದಾರ್ ಅಂಥವರಿಗೂ ಕೂಡ ಪ್ರಿಯರಾದರು. ಈ ಶಾರದಾ ಮಂಡಲದಲ್ಲಿ ಧಾರವಾಡದ ಕಡೆಯ ಪುಣೆಯಲ್ಲಿದ್ದ ಕನ್ನಡಿಗರು ಸೇರಿಕೊಂಡರು. ಶ್ರೀಧರ್ ಖಾನೋಳ್ಕರ್, ಸೂರ್ಯವಂಶಿ ಮೊದಲಾದವರು ಧಾರವಾಡದಲ್ಲಿ ಬೇಂದ್ರೆಯವರ ಬಾಲ್ಯದಲ್ಲಿ ಗೆಳೆಯರಾಗಿದ್ದರು. ಅವರು ಪುಣೆಯಲ್ಲಿಯೂ
ಬೇಂದ್ರೆಯವರ ಜತೆ ಸ್ನೇಹ ಮುಂದುವರಿಸಿದರು. ಶಾರದಾ ಮಂಡಲದ ಸಾಹಿತ್ಯ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸಿದರು. ಹಳಗನ್ನಡದ ಕೃತಿಗಳನ್ನು, ಮರಾಠಿಯ ಶ್ರೇಷ್ಠ ಕೃತಿಗಳನ್ನು ಓದಿಕೊಂಡರು. ಇಂಗ್ಲಿಷ್ ಕೃತಿಗಳನ್ನು ಓದಿದರು. ತಮ್ಮ ಕವಿತೆ ಬರಹಗಳನ್ನು ಹಸ್ತಪ್ರತಿ ಮಾಡಿ ಹಂಚಿಕೊಳ್ಳುತ್ತಿದ್ದರು. ಕವಿತೆ, ಕತೆ, ಪ್ರಾಚೀನ ಗ್ರಂಥಗಳನ್ನು ಓದುವುದು, ಚರ್ಚಿಸುವುದು ಮಾಡುವ ಮೂಲಕ ಶಾರದಾ ಮಂಡಲದ ಎಲ್ಲ ಗೆಳೆಯರು ತಮ್ಮ ಬುದ್ಧಿಮಟ್ಟವನ್ನು ಹೆಚ್ಚಿಸಿಕೊಂಡರು. ಬೇಂದ್ರೆಯವರು ಸಾಕಷ್ಟು ಓದಿದರು. ತಮ್ಮ ಜ್ಞಾನವನ್ನು ಇನ್ನಷ್ಟು ಬಲಗೊಳಿಸಿಕೊಂಡರು. ಸಾಹಿತ್ಯ, ವಿಜ್ಞಾನ, ರಾಜಕೀಯ, ಜ್ಯೋತಿಷ್ಯ, ತತ್ವಜ್ಞಾನ ಹೀಗೆ ಎಲ್ಲದರಲ್ಲೂ ಪರಿಣಿತರಾದರು. ಉತ್ತಮ ಮಾತುಗಾರರಾದರು. ಒಂದೊಂದು ವಿಷಯದಲ್ಲೂ ಗಂಟೆಗಟ್ಟಲೆ ಮಾತನಾಡುವಷ್ಟು ಪರಿಣಿತರಾದರು. ಶಾರದಾ ಮಂಡಲದ ಗೆಳೆಯರು ಒಂದು ಶಾಲೆ ತೆಗೆಯಬೇಕು, ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ಸಿಗುವ ಹಾಗೆ ಶಾಲೆ ಬೆಳೆಸಬೇಕು ಎಂದೆಲ್ಲ ಕನಸು ಕಾಣುತ್ತಿದ್ದರೆ ದೈವೇಚ್ಛೆ ಬೇರೆಯೇ ಇತ್ತು. 1918ರಲ್ಲಿ ತಮ್ಮ BA ಫಲಿತಾಂಶ ಬರುವ ಮೊದಲೇ ಧಾರವಾಡದ ರಾಷ್ಟ್ರೀಯ ಶಾಲೆ, ಅಂದರೆ ಈಗಿನ ವಿದ್ಯಾರಣ್ಯ ಹೈಸ್ಕೂಲ್ದಲ್ಲಿ ಶಿಕ್ಷಕರಾಗಿ ನೇಮಕರಾದರು. ಧಾರವಾಡಕ್ಕೆ ಬಂದದ್ದು ಬೇಂದ್ರೆಯವರಿಗೂ ಅಷ್ಟೇ ಖುಷಿ ತಂದಿತ್ತು. ಬೇಂದ್ರೆಯವರ ಕವಿತೆಗಳಿಗೆ, ಓದಿಗೆ, ಮಾತಿಗೆ ಸಾಕಷ್ಟು ಮನಸೋತಿದ್ದ ಬೇಂದ್ರೆ ಅಭಿಮಾನಿಗಳು ಸಹಜವಾಗಿ ಖುಷಿಗೊಂಡರು. ತಾವು ಕಲಿತ ಶಾಲೆಯಲ್ಲಿಯೇ ಶಿಕ್ಷಕರಾಗಿ ನೇಮಕಗೊಂಡ ಬೇಂದ್ರೆಯವರು ಅಷ್ಟೇ ಖುಷಿಯಿಂದ ತಾಯಿಯ ಜತೆ ಧಾರವಾಡದಲ್ಲಿಯೇ ಮನೆ ಮಾಡಿದರು. ಧಾರವಾಡದಲ್ಲಿ ಮೊದಲೇ ಇದ್ದ ಬಾಲ್ಯ ಸ್ನೇಹಿತರೊಡನೆ ಹೊಸ ಸ್ನೇಹಿತರನ್ನು ಬೇಂದ್ರೆಯವರು ಹೊಂದಿದರು. ಅವರ ವಿದ್ಯಾರ್ಥಿಗಳು ಎಷ್ಟೇ ವಯಸ್ಸಿನ ಅಂತರವಿದ್ದರೂ ಅವರು ತಮ್ಮ ಸ್ನೇಹಿತರು ಎಂದು ಬೇಂದ್ರೆಯವರು ಅವರೊಂದಿಗೆ ಸ್ನೇಹ ಹೊಂದಿದರು. 5ನೇ ವರ್ಗದ ಶಿಕ್ಷಕರಾಗಿದ್ದ ಬೇಂದ್ರೆಯವರಿಗೆ ಅದೇ ವರ್ಗದ ಚಿದಂಬರ್ ಸಗರ್ ಎನ್ನುವ ಓರ್ವ ಜಾಣ ವಿದ್ಯಾರ್ಥಿ ಇದ್ದನಂತೆ. ತುಂಬಾ ಜಾಣನಾಗಿದ್ದ ಚಿದಂಬರ ಬೇಂದ್ರೆಯವರಿಗೆ ಅತ್ಯಂತ ಆಪ್ತನಾಗಿದ್ದ. ಬಹುಶಃ ವರಕವಿಗಳು ಆತನಲ್ಲಿ ಬಹುದೊಡ್ಡ ಭರವಸೆಯನ್ನು ಇಟ್ಟಿದ್ದರು ಎಂದು ಕಾಣುತ್ತದೆ. ಆದರೆ ನೋವಿನ ಸಂಗತಿ ಎಂದರೆ ಆತ ಯಾವುದೋ ವಾಸಿಯಾಗದ ಕಾಯಿಲೆಯಿಂದ ತೀರಿಕೊಂಡ. ಆತನ ಅಗಲುವಿಕೆ ಬೇಂದ್ರೆಯವರ ಮನಸ್ಸಿನ ಮೇಲೆ ಅತೀವ ಪರಿಣಾಮ ಬೀರಿತು. ಎಳೆಯ ಗೆಳೆಯ ಎಂದು ಚಿದಂಬರನ್ನು ವಿದ್ಯಾರ್ಥಿಯಾಗಿದ್ದರೂ ಕರೆದು ಕಂಬನಿ ಮಿಡಿದು ತಮ್ಮದೊಂದು ಕವನದ ಮೂಲಕ ಗೌರವ ಸೂಚಿಸಿದರು. ಆ ಕವನದಲ್ಲಿ ಆತನ ಬುದ್ಧಿಶಕ್ತಿಗೆ, ಕ್ರಿಯಾಶೀಲತೆಗೆ ದಾಖಲೆಯ ಮೆಚ್ಚುಗೆ ನೀಡುತ್ತಾ ತಮ್ಮ ಬಗ್ಗೆ ಆತ ಇಟ್ಟುಕೊಂಡ ಗೌರವವನ್ನು ತುಂಬ ಹೃದಯದಿಂದ ನೆನೆಯುತ್ತಾ ಎಲ್ಲರೂ ಕೂಡಿ ಸಾಹಿತ್ಯ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದಾಗ ಬಹಳಷ್ಟು ಗೆಳೆಯರನ್ನು ಒಳತಂದ ಎಂದು ನೆನಪಿಸಿಕೊಂಡಿದ್ದಾರೆ. ಹೀಗೆ ತಮ್ಮ ವಿದ್ಯಾರ್ಥಿಗಳ ಜತೆ ಸ್ನೇಹವನ್ನು ಬೆಳೆಸಿಕೊಂಡ ಅವರು ಅವರನ್ನು ಗೌರವಿಸಿದರು. ಅವರು ಶಿಷ್ಯರು ಎನ್ನುವುದಕ್ಕಿಂತ ಕನ್ನಡದ ಗುಡಿಯ ಕಟ್ಟುವ, ಬೆಳೆಸುವ, ಕೀರ್ತಿ ಪತಾಕೆ ಹಾರಿಸುವ ಸ್ನೇಹಿತರು ಎಂದು ಗುರುತಿಸಿದರು. ತಮ್ಮ ಮಾತು, ವಿಚಾರಗಳನ್ನು ಅವರು ಹೇಗೆ ಕೇಳಬೇಕು ಎಂದು ಶಬ್ದಗಾರುಡಿಗೆ ಬಯಸಿದರೋ ಅಷ್ಟೇ ಪ್ರೀತಿ, ಒಲವಿನಿಂದ ಅವರ ಮಾತುಗಳನ್ನು, ಚರ್ಚೆಗಳನ್ನು, ವಿಚಾರಗಳನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದರು ಮತ್ತು ಅವಶ್ಯಕತೆ ಇದ್ದಲ್ಲಿ ತಿದ್ದಿ ಬೆಳೆಸುತ್ತಿದ್ದರು. ಅವರು ಪ್ರಖರವಾಗಿ ಬೆಳೆಯುವಂತೆ ನೋಡಿಕೊಳ್ಳುತ್ತಿದ್ದರು. ಅವರ ಚಟುವಟಿಕೆ, ಅವರ ಬರಹಗಳನ್ನು ಹಸ್ತಪ್ರತಿಗಳ ಮೂಲಕ ಪರಸ್ಪರ ಹಂಚಿಕೊಂಡು ಓದುವಂತೆ ಪ್ರೋತ್ಸಾಹಿಸುತ್ತಿದ್ದರು. ಹೀಗೆ ಮುಂದುವರೆದ ಈ ಸ್ನೇಹ ಸಂಬಂಧ 1922ರಲ್ಲಿ ಗೆಳೆಯರ ಗುಂಪು ಎಂದೆನಿಸಿ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಭಾಗವೇ ಆಯಿತು. ಮೊದಲಿಗೆ ಇದ್ದ ಸದಸ್ಯರಾದ ಗೋವಿಂದ ಚುಳ್ಕಿ, ವಿನೀತ್ ರಾಮಚಂದ್ರಾಯರು, HM ಕುಲಕರ್ಣಿ, ರಾಮು ದೀಕ್ಷಿತ್, ಶ್ರೀಧರ್ ಕಾನೋಡ್ಕರ್ ಜತೆಗೆ ಹೊಸದಾಗಿ ಪ್ರಹ್ಲಾದ್ ನರೇಗಲ್, ನಾರಾಯಣ ಸಂಗಮ್, ಶೇಗೋ ಕುಲಕರ್ಣಿ, GB ಜೋಶಿ ಮೊದಲಾದವರು ಸೇರಿಕೊಂಡರು. ಗೆಳೆಯರ ಗುಂಪು ಒಂದು ಸುಸಂಘಟಿತವಾದ ಸಂಸ್ಥೆಯಾಗಿರಲಿಲ್ಲ. ಒಂದೇ ಉದ್ದೇಶದಿಂದ ಪ್ರೇರಿತರಾಗಿದ್ದ ಗೆಳೆಯರಿಗೆ ಅದರ ಅವಶ್ಯಕತೆಯೂ ಇರಲಿಲ್ಲ. ಗೆಳೆಯನಾಗಿದ್ದರೆ ಗುಂಪಿನ ಸದಸ್ಯನಾಗುವ ಅರ್ಹತೆ ಬರುತ್ತಿತ್ತಂತೆ. ಗುಂಪಿಗೆ ಕಾರ್ಯಕಾರಿ ಮಂಡಲ ಇರಲಿಲ್ಲ ಎಂದು ಅಭಿಪ್ರಾಯ ಪಡುವ ಕೀರ್ತನಾಥ್ ಕುರ್ತಕೋಟಿಯವರು ಒಟ್ಟಾರೆ ಗುಂಪಿನ ಒಟ್ಟಂದದಲ್ಲಿ ಒಂದು ಸಹಜತೆ ಇತ್ತು ಎಂದು ಹೇಳುತ್ತಾರೆ. ಗೆಳೆಯರ ಗುಂಪಿನ ಬಹುತೇಕ ಸದಸ್ಯರೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ ಹಿರಿಯರಾದ ಕುರ್ತಕೋಟಿಯವರು ವ್ಯಕ್ತಪಡಿಸುವ ಅಭಿಪ್ರಾಯ ಸರಿಯಾದುದಾಗಿದೆ. ಕಾವ್ಯ ರಚನೆ, ಕಾವ್ಯದ ಆಸ್ವಾದನೆ, ಓದಿನ ಮೂಲಕ, ಪ್ರಕಟಣೆಯ ಮೂಲಕ ಮೂಲ ಉದ್ದೇಶಗಳಾಗಿದ್ದವು ಎಂದು ಕುರ್ತಕೋಟಿಯವರು ಬರೆಯುತ್ತಾರೆ. ಈ ಗುಂಪಿನಲ್ಲಿ ದ.ರಾ. ಬೇಂದ್ರೆ ಮತ್ತು ಶಂಭಾ ಜೋಶಿ ಇಬ್ಬರು ಸಮವಯಸ್ಕರರು ಮತ್ತು ಹಿರಿಯರು. ಉಳಿದವರೆಲ್ಲ ಕಿರಿಯರು. ಬೆಟಗೇರಿ ಕೃಷ್ಣ ಶನಮರು ಗೆಳೆಯರ ಗುಂಪು ಸೇರುವ ಮೊದಲೇ ಬರೆಯುತ್ತಿದ್ದರು ಎಂದು ಕುರ್ತಕೋಟಿಯವರು ಒಂದು ಕಡೆ ಅಭಿಪ್ರಾಯ ಪಡುತ್ತಾರೆ. ಇದು ಸರಿಯಾದುದು ಹೌದು. ಗಮನಿಸಬೇಕಾದ ಸಂಗತಿ ಎಂದರೆ ವಯಸ್ಸಿನ ಅಂತರವಾಗಲಿ, ಹಿರಿಯ ಅಥವಾ ಕಿರಿಯ ಎನ್ನುವುದಾಗಲಿ ಈ ಗೆಳೆಯರ ಗುಂಪಿನಲ್ಲಿ ಪ್ರಾಮುಖ್ಯವಾಗಲೇ ಇಲ್ಲ. ಗೆಳೆತನ ಒಂದು ಬೀಜ ಮಂತ್ರವಾಗಿದ್ದರಿಂದ ಗೆಳೆಯರ ಗುಂಪು ಅಬಾಧಿತವಾಗಿಯೇ ಸಾಗಿತು. ಹೀಗೆ ಗೆಳೆಯರ ಗುಂಪು ವ್ಯವಸ್ಥಿತ ರೀತಿಯಲ್ಲಿ ಸಾಗಿರುವಾಗ ವೀಕರ ಗೋಕಾಕ್, ರಾಮಶ್ರೀ ಮುಗುಳಿ, ಬಸಣ್ಣ ಅಕ್ಕಿ, ಮಾಧವ್ ಕೊಲ್ಲಾರ್, ಬಿಂದು ಮಾಧವ್ ಬುರ್ಲಿ, ಸಿದ್ದವನಹಳ್ಳಿ ಕೃಷ್ಣ ಶರ್ಮ, ಗೋವರ್ಧನ್ ರಾವ್ ಮುಳಿಯೆ, ಭೀಮು ತುಮ್ಮಿನಕಟ್ಟಿ ಮೊದಲಾದವರು
ಗೆಳೆಯರ ಗುಂಪನ್ನು ಸೇರಿದರು. ಗುಂಪಿನ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಕೂಡ ಅಷ್ಟೇ ವಿಚಿತ್ರಗಳಾಗಿದ್ದವು ಹಾಗೂ ಸತ್ಯವಾಗಿದ್ದವು ಎಂದು ಇಂದಿಗೂ ಸ್ಫೂರ್ತಿ ನೀಡುವಂತಾಗಿವೆ ಎಂದು ವಾಮನ ಬೇಂದ್ರೆಯವರು ಅಭಿಪ್ರಾಯಪಡುತ್ತಾರೆ. ಅದರ ಕಾರ್ಯ ಸಾಧನೆಗಳನ್ನು ಕುರಿತು ಬರೆದವರೆಲ್ಲರೂ ಇದನ್ನು ದಾಖಲಿಸುತ್ತಾರೆ. ನವೋದಯದ ಎಲ್ಲ ಕನಸುಗಳನ್ನು ಹೊತ್ತ ಈ ಗುಂಪಿನ ಸದಸ್ಯರು ಓಂ ನಲ್ ಎನ್ನುವ ಧ್ಯೇಯವಾಕ್ಯ ಇವರ ಮುಂದೆ ಇತ್ತು ಎಂದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ಪ್ರತಿಭೆ, ಸಹಜತೆ, ಪ್ರಬುದ್ಧತೆ ಗೆಳೆಯರ ಗುಂಪಿನ ಸದಸ್ಯರ ಆಸ್ತಿಯಾಗಿದ್ದವು. ಹಣ ಮಾಡಬೇಕು, ಹೆಸರು ಮಾಡಬೇಕು ಇತ್ಯಾದಿ ಸಂಗತಿಗಳಾವು ಈ ಗುಂಪಿನ ಸದಸ್ಯರ ಸಮೀಪ ಸುಳಿಯಲೇ ಇಲ್ಲ. ಇದು ತುಂಬಾ ಆಶ್ಚರ್ಯಪಡುವ ಸಂಗತಿ. ನಿತ್ಯ ಪಠಿಸುವ ಗ್ರಂಥಗಳೆಂದರೆ ರಾಮರಕ್ಷ, ಸುಂದರಕಾಂಡ, ವಾಯುಸ್ತುತಿ, ಲಲಿತಾ ಸಹಸ್ರನಾಮ ಮೊದಲಾದವುಗಳು. ಇದರ ಜತೆಯಲ್ಲಿ ಅರವಿಂದರ ಸಾಹಿತ್ಯ, ಸಂಸ್ಕೃತ, ಇಂಗ್ಲಿಷ್ ಕಾವ್ಯಗಳು, ಕನ್ನಡದ ಹಳಗನ್ನಡ ಕಾವ್ಯಗಳು ಇವುಗಳೆಲ್ಲವನ್ನು ದೀರ್ಘವಾಗಿ ಚರ್ಚಿಸುತ್ತಿದ್ದರು. ಪ್ರತಿಯೊಬ್ಬರು ಕವನಗಳನ್ನು ರಚಿಸುತ್ತಿದ್ದರು. 10-12 ಕವಿ ಸದಸ್ಯರು ಸೇರಿ ಒಂದೊಂದು ಸಾಲು ಒಬ್ಬೊಬ್ಬರು ಬರೆದು ಒಂದು ಇಡೀ ಕವನವನ್ನು ರಚಿಸುವ ಉದಾಹರಣೆಗಳು ಇವೆ. ಕೆಲವು ಕವಿತೆಗಳು ಓಂ ನಲ್ ಹೆಸರಿನಲ್ಲಿ ರಚಿತವಾಗಿವೆ. ಯಾರೂ ತಮ್ಮ ಹೆಸರಿಗೆ ಬಡದಾಡದೆ ಸ್ವಾರ್ಥದಿಂದ ಗುಂಪನ್ನು ಬಳಸಿಕೊಳ್ಳದೆ ಕರ್ನಾಟಕದ ಏಕೀಕರಣ, ಕನ್ನಡಿಗರೆಲ್ಲ ಒಟ್ಟಾಗಿ ಬಾಳಬೇಕು ಎನ್ನುವ ಧೋರಣೆ ಈ ಸದಸ್ಯರ ಪ್ರಮುಖ ಧ್ಯೇಯಗಳಾಗಿ ಬೆಳೆಯುತ್ತಾ ಹೋದವು. ಈ ಗುಂಪಿನಲ್ಲಿ ಮಾತು, ಓದು, ಅಭ್ಯಾಸ ಎಷ್ಟು ಮುಖ್ಯವಾಗಿತ್ತೋ ಅಷ್ಟೇ ಮೌನ ಕೂಡ ಮುಖ್ಯವಾಗಿತ್ತು. ದಿನದಲ್ಲಿ 1 ಗಂಟೆ ಅಥವಾ ದಿನವಿಡೀ ಮೌನ. ಹೀಗೆ ಸಾಹಿತ್ಯ ಸಾಧನೆಯಲ್ಲಿ ತೊಡಗುತ್ತಿದ್ದರು. ಒಟ್ಟಾರೆಯಾಗಿ ಹೊಸ ಕಾವ್ಯ ರಚನೆಗೆ, ಹೊಸ ಸಾಹಿತ್ಯ ರಚನೆಗೆ ಬೇಕಾದ ಸಿದ್ಧತೆಗಳನ್ನು ಈ ಗುಂಪು ಮಾಡಿಕೊಂಡಿತ್ತು. ಇದೇ ವೇಳೆಗೆ ಹಲಸಂಗಿಯ ಚನ್ನಮಲ್ಲಪ್ಪನವರ ಗುಂಪು ಕೂಡ ಸಾಹಿತ್ಯ ಚಟುವಟಿಕೆಯಲ್ಲಿ ನಿರತವಾಗಿತ್ತು. ಹೀಗಾಗಿ ಧಾರವಾಡದ ಗೆಳೆಯರ ಗುಂಪು ಮತ್ತು ಹಲಸಂಗಿಯ ಗೆಳೆಯರ ಗುಂಪು ಕೂಡ ಅಷ್ಟೇ ಪ್ರೀತಿ, ಸೌಹಾರ್ದದಿಂದ ಒಟ್ಟಿಗೆ ಸಾಹಿತ್ಯ ರಚನೆ ಪ್ರಕಟಣೆ ಮಾಡಿದ ಅನೇಕ ಉದಾಹರಣೆಗಳಿವೆ. ವಿದ್ಯಾರಣ್ಯ ಉತ್ಸವ, ಪಂಪ ಉತ್ಸವ, ಅರವಿಂದ ಜನ್ಮದಿನ ಮೊದಲಾದವುಗಳನ್ನು ಈ ಗೆಳೆಯರ ಗುಂಪು ವಿಜೃಂಭಣೆಯಿಂದ ಆಚರಿಸಿದ್ದನ್ನು ನೋಡಬಹುದು. ಗೆಳೆಯರ ಗುಂಪು ಒಂದು ಐತಿಹಾಸಿಕವೂ ಹೌದು. ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಗುಂಪು ತನ್ನ ಲೇಖನಗಳನ್ನು ಪ್ರಕಟಿಸಲು ಪ್ರಾರಂಭಿಸಿತು ಮತ್ತು ಪರಿಷತ್ತಿನ ಸಾಹಿತ್ಯ ಸಂವಾದ ಸಮ್ಮೇಳನಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳಲು ಪ್ರಾರಂಭಿಸಿದರು. 4-11-1922 ಹಿರಿಯರಾಗಿದ್ದ ಆಲೂರು ವೆಂಕಟರಾಯರು ಜಯ ಕರ್ನಾಟಕ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಅದರ ಪ್ರಥಮ ಸಂಪಾದಕರಾದರು. ಬೇಂದ್ರೆ, ಶಂಭಾ ಜೋಶಿ, ಬೆಟಗೇರಿ ಕೃಷ್ಣ ಶರ್ಮಾ, ಜಿ.ಬಿ. ಜೋಶಿ ಮೊದಲಾದವರು ಜಯ ಕರ್ನಾಟಕ ಮಂಡಲವನ್ನು ಸ್ಥಾಪಿಸಿದರು. ನಾಡಹಬ್ಬ, ಸಾಹಿತ್ಯ ಸಮ್ಮೇಳನ ಮೊದಲಾದವುಗಳ ಸಮಾರಂಭಗಳನ್ನು ಗುಂಪಿನ ಸದಸ್ಯರೆಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ಗೆಳೆಯರ ಗುಂಪಿನ ಮಹತ್ವ ಎಲ್ಲ ಕನ್ನಡಿಗರಿಗೆ ಗೊತ್ತಾಗುವಂತೆ ಮಾಡಿದರು. 11-11-1929 ದ.ರಾ. ಬೇಂದ್ರೆ, ಶೇಗೋ ಕುಲಕರ್ಣಿ, ಶಂಭಾ ಜೋಶಿ, ರಾಮಚಂದ್ರ ಬೆಳಗಾಂವ್ಕರ್ ಮೊದಲಾದವರು ಆಲೂರು ವೆಂಕಟರಾಯರಿಂದ ಜಯ ಕರ್ನಾಟಕವನ್ನು ಕೊಂಡುಕೊಂಡರು ಎಂದು ವಾಮನ ಬೇಂದ್ರೆ ದಾಖಲಿಸುತ್ತಾರೆ. ನಂತರ 1 ವರ್ಷದಲ್ಲಿ ಶಂಭಾ ಜೋಶಿಯವರು ವೈಯಕ್ತಿಕ ಕಾರಣದಿಂದ ಮತ್ತು ಜಯ ಕರ್ನಾಟಕ ಗ್ರಂಥಮಾಲೆಯಿಂದ ಹೊರಬಂದರು. ಆದರ್ಶವಾದ ಬಹಳ ದಿನ ಉಳಿಯುವಂತಹದಲ್ಲ ಎಂದು ಅಭಿಪ್ರಾಯ ಪಡುವ ಕುರ್ತಕೋಟಿಯವರು ಭಿನ್ನಾಭಿಪ್ರಾಯಗಳು ಸಹಜ ಎಂದೂ ತಮ್ಮ ಅನಿಸಿಕೆಯನ್ನು ಮುಂದಿಡುತ್ತಾರೆ. ಆದರ್ಶವಾದ ಮತ್ತು ವ್ಯವಹಾರ ಒಟ್ಟೊಟ್ಟಿಗೆ ಕೂಡಿರಲು ಸಾಧ್ಯವಿಲ್ಲ. 1932 ತಮ್ಮ ನರಬಲಿ ಕವಿತೆಗಾಗಿ ಅಂದಿನ ಬ್ರಿಟಿಷ್ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಬೇಂದ್ರೆಯವರು ಸೇರಿ ಶಿಕ್ಷೆ ಅನುಭವಿಸಬೇಕಾಯಿತು. ನಂತರದ ದಿನಗಳಲ್ಲಿ ಅಂದರೆ ಜೈಲಿನಿಂದ ಬಿಡುಗಡೆ ಹೊಂದಿದರೂ ಧಾರವಾಡದ ಸಮೀಪದ ಮುಗದದಲ್ಲಿ ನಜರ್ ಬಂದಿಗೆ ಒಳಗಾಗಬೇಕಾಯಿತು. ಪೊಲೀಸ್ ಪಹರೆಯಲ್ಲಿ ಮುಗದದಲ್ಲಿ ಒಂಟಿ ವಾಸ ಮಾಡುತ್ತಿದ್ದರು. ಬೇಂದ್ರೆಯವರು ಮುಗದದಲ್ಲಿದ್ದಾಗ ಇತ್ತ ಗೆಳೆಯರ ಗುಂಪು ನಾವಿಕನಿಲ್ಲದ ನಾವೇ ಎಂತಾಯಿತು. ಮಾತಿಗಿಂತ ಮೌನ ಹೆಚ್ಚಾಗಿ ಚಟುವಟಿಕೆಗಳು ಸ್ತಬ್ಧವಾಗಿ ಗೆಳೆಯರೆಲ್ಲ ಚದುರಿದರು. ಆದರೆ ಅವರ ಪರಸ್ಪರರಲ್ಲಿಯ ಸ್ನೇಹ ಕಡಿಮೆಯಾಗಲಿಲ್ಲ. ಬೆಳಗಾಂವ್ಕರ್ ರಾಮಚಂದ್ರ ರಾಯರು ಅಂದರೆ ವಿನೀತ ರಾಮಚಂದ್ರ ರಾಯರು ಜಯ ಕರ್ನಾಟಕ ಪತ್ರಿಕೆಯ ಸಾಲ ತೀರಿಸಿ ಪತ್ರಿಕೆಯನ್ನು ತಾವೇ ನಡೆಸಲು ಕೊಂಡುಕೊಂಡರು. ಆದರೆ ಮಾಸ್ತಿ ಶ್ರೀನಿವಾಸ ಅಯ್ಯಂಗಾರ್ ಮೊದಲಾದವರ ಸಹಾಯದಿಂದ ಪತ್ರಿಕೆಯ ಸಂಪಾದಕರಾಗಿ ಕೂಡ ಕಾರ್ಯ ಮಾಡುತ್ತಾ ಕನ್ನಡ ಕಾವ್ಯ ಸಾಹಿತ್ಯ ರಚನೆಯಲ್ಲಿ ತೊಡಗಿದರು. ಗೆಳೆಯರ ಗುಂಪಿನ ಸದಸ್ಯರಾಗಿದ್ದ ಫೀಕರ ಗೋಕಾಕರು ಅಭ್ಯಾಸ ಮಂಡಳದ ಮಾರ್ಗದರ್ಶಕರಾದರೆ ಮುಗುಳಿಯವರು ಕನ್ನಡ ಚಟುವಟಿಕೆಗಳನ್ನು ತಮ್ಮ ಶಿಷ್ಯರ ಮೂಲಕ ಮುಂದುವರೆಸಿದರು. ಜಿ.ಬಿ. ಜೋಶಿಯವರು ಮನೋಹರ ಗ್ರಂಥಮಾಲೆ ಸ್ಥಾಪಿಸಿದರೆ ದ.ರಾ. ಬೇಂದ್ರೆ, ಫೀಕರ ಗೋಕಾಕ್ ಮತ್ತು ರಂಶ್ರೀ ಮುಗುಳಿಯವರು ಅದರ ಸಾಹಿತ್ಯ ಸಲಹೆಗಾರರಾಗಿ ಕೆಲಸ ಮಾಡಹತ್ತಿದರು. ಗೋವಿಂದ ಚುಳುಕಿ ಲಲಿತ ಸಾಹಿತ್ಯ ಮಾಲೆ, ಶೇಗೋ ಕುಲಕರ್ಣಿಯವರು ಸಾಧನಾ ಮುದ್ರಣಾಲಯ, ಬಿಂದು ಮಾಧವ್ ಮುರ್ಲಿಯವರು ಮಿಂಚಿನ ಬಳ್ಳಿ, ಬಾಲಚಂದ್ರ ಗಾಣೇಕರ್ ಸಮಾಜ ಪುಸ್ತಕಾಲಯ ಹೀಗೆ ಸ್ಥಾಪಿಸಿ ಸಾಹಿತ್ಯ ಸೇವೆಯಲ್ಲಿ ನಿರತರಾದರು. ಹೀಗೆ 1933 ವಿಸರ್ಜನೆಗೊಂಡ ಧಾರವಾಡದ ಗೆಳೆಯರ ಗುಂಪಿನ ಇತಿಹಾಸ
ಬಲು ದೊಡ್ಡದು. ಅದರ ಪ್ರಭಾವ, ಬೆಳವಣಿಗೆ, ವಿಸರ್ಜನೆ ಇತಿಹಾಸ ಪೂರ್ತಿಯಾಗಿ ಇದೆ ಎಂದು ಹೇಳಲು ಇಂದಿಗೂ ಸಾಧ್ಯವಿಲ್ಲವಾದರೂ ಕನ್ನಡ ಸಾಹಿತ್ಯದಲ್ಲಿ, ಅದು ನವೋದಯ ಕಾಲದ ಸಾಹಿತ್ಯ ಬೆಳವಣಿಗೆಯಲ್ಲಿ ವಹಿಸಿದ ಪಾತ್ರ ಅದು ಅತಿ ದೊಡ್ಡದು. ಮುಗದದಲ್ಲಿ ರಚಿತವಾದ ಭಾವಗೀತೆ ಕವಿತೆ ಅಂದರೆ ಭೃಂಗದ ಬೆನೇರಿ ಬಂತು ಕಲ್ಪನಾ ವಿಲಾಸ ಎನ್ನುವ ಮೊದಲ ಸಾಲುವತ್ತ ಈ ಭಾವಗೀತೆ ಕವಿತೆಯನ್ನು ಮುಗದದಲ್ಲಿ ಬೇಂದ್ರೆಯವರು ಗೆಳೆಯರ ಗುಂಪು ವಿಸರ್ಜನೆಯ ಹಿನ್ನೆಲೆಯಲ್ಲಿಯೇ ಬರೆದುದು ಎಂದು ಬರೆಯುತ್ತಾರೆ ಕೀರ್ತನಾಥ್ ಕುರ್ತಕೋಟಿಯವರು. ಈ ಭೌತ ಶರೀರ ಧಾರಣ ಮಾಡಿದ ಚೈತನ್ಯ ಜನ್ಮದ ಮುಂಚೆ ಎಲ್ಲಿತ್ತು, ಮರಣವಾದ ಮೇಲೆ ಎಲ್ಲೇ ಇರುತ್ತದೆ. ಸಜೀವ ಶರೀರ ನಿರ್ಜೀವ ಆಗುವುದಕ್ಕೆ ಸಾಮಾನ್ಯವಾಗಿ ಕಾಲಾವಧಿ ಬೇಕು. ಅದು ಅವರವರ ಆಯುಷ್ಯ ಆಯುರ್ದಾಯ ಎನ್ನುತ್ತಾರೆ. ಅವ್ಯಕ್ತದಲ್ಲಿದ್ದ ಚೈತನ್ಯ ಒಡಲುಗೊಂಡು ಆಮೇಲೆ ಕೆಲ ಕಾಲಕ್ಕೆ ಮೈ ಬಿಟ್ಟು ಹೋಗುತ್ತೆ. ಈ ಚೈತನ್ಯವು ಮೈಯಲ್ಲಿಯೇ ಹುಟ್ಟಿ ಮೈಯಲ್ಲಿಯೇ ಇಂಗಿ ಹೋಗುತ್ತದೆಯೇ ಹೇಗೆ? ಅಕಸ್ಮಾತ್ವಾದಿಗಳು ಅಂದರೆ ಕಾರ್ಯದ ಹಿಂದೆ ಕಾರಣ ಬೇಕಾಗಿಲ್ಲ ಎನ್ನುವವರು ಹೀಗೆ ಹೇಳುತ್ತಾರೆ, ಆಗು ಹೋಗಿಗೆ ಯಾವ ಲೆಕ್ಕವೂ ಇಲ್ಲ. ಅಕಸ್ಮಾತ್ ಸೃಷ್ಟಿ, ಅಕಸ್ಮಾತ್ ಪ್ರಳಯ, ಅಕಸ್ಮಾತ್ ದೇಹೋತ್ಪತ್ತಿ, ಅಕಸ್ಮಾತ್ ಮರಣ ಎಂದು ಜನ್ಮ ಮರಣದ ಮಧ್ಯೆ ಬದುಕುವ ಬಾಳುವ ಈ ಚೈತನ್ಯ, ಈ ಪ್ರಜ್ಞೆ ಎಲ್ಲವನ್ನೂ ಒಂದು ಕಾಲಕ್ರಮದ ಪಟ್ಟಿಗೆ ಸೇರಿಸಿಕೊಳ್ಳಬೇಕು ಎನ್ನುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಗಿಡ ಮರ ಬಳ್ಳಿಗಳಿಗೆ ಬರುವ ಎಲೆ ಹೂ ಕಾಯಿ ಹೋದ ವರ್ಷ ಆಗಿ ಹೋದ ಎಲೆ ಮರ ಕಾಯಿಗಳ ಪುನರಾಗಮನ ಪುನರ್ದರ್ಶನ ಅಲ್ಲ.
ಹೊಸ ಹೂ, ಹೊಸ ಕಾಯಿ, ಹೊಸ ಎದೆ, ಹೊಸ ಬೀಜ, ಬೀಜದಿಂದ ಮರವಾಗಿ ಆ ಮರಕ್ಕೆ ಬಂದ ಫಲ, ಮತ್ತೆ ಬೀಜ ಕೊಟ್ಟು ಮತ್ತೆ ಮರ, ಮತ್ತೆ ಫಲ, ಹೀಗೆ ಅಗಣಿತ ಪುನರಾವರ್ತಿ. ಈ ಪುನರಾವೃತ್ತಿಗೆ ಆದಿ ಅಂತ ಇದೆಯೇ. ಬೀಳುವ ಬೀಜವೇ ಮೊಳೆತಿರೆ ತೆನೆ ಹಿಡಿಯುವ ಮಾಟ, ಇಗೋ ಮರಣವು ಅಗೋ ಜನನವು, ಜೀವನದು ಸಿರಾಟ. ಜನರು ಎಂದರೆ ಸಾಮಾನ್ಯ ಜನ ಎನಿಸಿಕೊಳ್ಳುವ ಬೌದ್ಧಿಕ ತಾರ್ಕಿಕರು ಗದ್ದರಿಸಿ ಕೇಳುತ್ತಾರೆ, ನಮಗೆ ನಿಮ್ಮ ಕಾವ್ಯ ಬೇಕಾಗಿದೆ, ನಿಮ್ಮ ತತ್ವಜ್ಞಾನ ಕಠಿಣ, ನಿಮ್ಮ ರಹಸ್ಯವಾದ ಗೂಢಗುಂಜನ ನಮಗಂತೂ ಏನೇನು ಅರ್ಥವಾಗುವುದಿಲ್ಲ, ನಿಮಗಾದರೂ ನಿಮ್ಮ 4 ತಂತಿಯ ಮೀಟಾಟದ ಅರ್ಥ ಆಗುವುದೇನು? ಇದು ಸವಾಲು ಜವಾಬಿನ ರೀತಿ, ಪ್ರಶ್ನೋತ್ತರ ಅಲ್ಲ ಎಂಬುದು ಈ ತಾರ್ಕಿಕರಿಗೆ ತಿಳಿಯುವುದಿಲ್ಲ. ತಮ್ಮ ಬುದ್ಧಿಗೆ ನಿಲುಕದ್ದು ಮತ್ತೆ ಬೇರೆಯವರ ಬುದ್ಧಿಗೆ ನಿಲುಕಿದೆ ಎಂದರೆ ಅದು ಅವರ ಭ್ರಮೆ ಎಂದು ಇವರ ಪ್ರಾಮಾಣಿಕವಾದ ಮೂಢ ನಂಬಿಕೆ. ಟೈಮ್ ಇಸ್ ದ ಬ್ರಿಡ್ಜ್ ವಿ ಬಿಲ್ಡ್ ಫ್ರಮ್ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ಎ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಕಾಲ ಪರಿಪಾಕ ಪರಿಣಾಮಗಳ ರಹಸ್ಯ ಮಾರ್ಗ ತಿಳಿಯುವುದೆಂದರೆ ಯಾವ ಅಂಗಡಿಯಲ್ಲಿ ಯಾವ ಪದಾರ್ಥ ಎಷ್ಟಕ್ಕೆ ಸಿಕ್ಕುತ್ತದೆ ಎಂಬ ಮಾಹಿತಿ ಕೊಡುವ ಕೋಶದಂತೆ ಕಾಲಜ್ಞಾನ ವಿಚಾರ ಇರಬೇಕು ಎಂದು ಇವರ ಹಠ. ನಮಗೆ ತಿಳಿದಿರ್ಲಿಕ್ಕಿಲ್ಲ ನಿಜ, ನಿಮಗೆ ತಿಳಿದಿದ್ದರೆ ನಮಗೆ ತಿಳಿಸಿಕೊಡಿ ಎಂದು ಈ ಬೌದ್ಧಿಕರ ಗುದ್ದಾಟ. ಈ ಒದ್ದಾಟ ಗುದ್ದಾಟದ ಹಿಂದೆ ಒಂದು ನ್ಯೂನ ಗಂಡ ಇರುತ್ತದೆ ಎಂದು ಯಾರಾದರೂ ಹೇಳಿದರೆ ಅದು ಏನೇ ಇರಲಿ, ಕಾಲಜ್ಞಾನ, ಕ್ಷೇತ್ರಜ್ಞಾನ, ದೈವ, ಪುರುಷ, ಕರ್ಮ, ಫಲಜ್ಞಾನ ಇರಬಹುದು. ಇದೆ ಎಂದು ತಿಳಿದುಕೊಂಡವರಿಗೆ ಒಂದು ಸ್ವಪ್ರತಿಷ್ಠೆಯ ದುರಭಿಮಾನ ಇರುತ್ತದೆ ಎಂದು ಅವರ ಏಟಿಗೆ ಇವರ ಮರುಳೇಟಿನ ಓ ಇದಕ್ಕೆ ಕೊನೆ. ಕಾಲಚಿಂತನ, ಕಾಲಜ್ಞಾನ, ಕಾಲಧ್ಯಾನ ಇದು ಬುದ್ಧಿ ಪರಿಪಾಕದಿಂದ ಮೈದೋರುವ ವಿದ್ಯೆ. ಆ ವಿದ್ಯೆಯಿಂದ ಬರುವ ಒಂದು ಪ್ರಜ್ಞೆ ಎಂಬುದು ಎಂಥೆಂಥ ಅಸಾಮಾನ್ಯ ಪ್ರಜ್ಞಾವಂತರಿಗೂ ಅಪಮಾನಕರ ಉತ್ತರ ಎಂದು ತೋರುತ್ತಿದೆ. ಎ ಟೈಮ್ಲೆಸ್ ಮಿಸ್ಟ್ರಿ ವರ್ಕ್ಸ್ ಔಟ್ ಇನ್ ಟೈಮ್. ಕಾಲ ಪುರುಷನ ಲೀಲೆಗೆ ಕೊನೆ ಮೊದಲಿಲ್ಲ ಎಂದು ಶ್ರೀ ಅರವಿಂದರ ಒಂದು ವಚನ. ಕಾಲನ ಹಾದಿಯಲ್ಲಿ ಕಾದಾಡಿ ಪದವಿ, ಅದರ ಸನಾದಿ ಸುಸ್ವರ ಸಾದಿ, ಸರಿಗಮ ಪದದ ಹಾದಿ ಎಂದರೂ ಅದು ರಸಾದಿ ರಸಾಂತ. ಆನಂದದಿಂದ ಆನಂದಕ್ಕೆ ಹರಿದಾಡುವ ಒಂದು ನಾಡಿ ಮಾರ್ಗ. ಜಾನಪದ ಗಾದೆ ಮಾತಿನಿಂದ ಜ್ಞಾನ ಪದವಿಯ ಮಂತ್ರ ಸೂತ್ರದ ವರೆಗೆ ಹಬ್ಬಿಕೊಂಡಿದೆಯೇ ಈ ರಹಸ್ಯ. ಕಾಲಜ್ಞಾನವು ದಿನಬಳಕೆಯ ಚರ್ವಣಕ್ಕೆ ಬರುವ ತಾಂಬೂಲ ವಿಲಾಸವಲ್ಲ. ಚರ್ವಿತ ಚರ್ವಣ ಮಾಡುತ್ತಾ ಪಿಚಿ ಪಿಚಿ ಉಗುಳುತ್ತಾ ಹಸನಿದ್ದಲ್ಲಿ ಹೊಲಸ ಮಾಡುತ್ತಾ ಕಾಲ ಕಳೆದು ತಿಳಿಯದೆ ಹುಟ್ಟಿ ತಿಳಿಯದೆ ಹೋಗುವ ಕಗ್ಗವಿಯ ಕುರುಡು ಹಾರಿ ಅದೇನೋ ಇದ್ದೇ ಇದೆ. ತಾವು ಇರುವರೋ ಇಲ್ಲವೋ ಎಂಬ ಪ್ರಜ್ಞೆ ಪ್ರತಿಷ್ಠಿತವಾಗದೇ ಇದ್ದವರು ಕಾಲನ ಕಾಲ ಗುರುತು ಹಿಡಿಯದು ಬಯಲಿನಲ್ಲಿ ಬಳಲಾಡುವ ಭ್ರಮಣೆ, ಒಂದು ಮರುಳತನ ಎಂದು ಕೆಲವೊಂದು ಮೆದುಳಿಗೆ ಎಟಕುವುದಿಲ್ಲ. ಕತ್ತಲೆಯಿಂದ ಕತ್ತಲೆಗೆ ಹೋಗುವ ಹಾದಿ ಅದು. ತಮಸೋಮ ಜ್ಯೋತಿರ್ಗಮೆ ಎಂಬ ಪ್ರಾರ್ಥನೆಯಲ್ಲಿ ಹಿರಿ ಹುರುಳಿ ಕಾಲದ ಅಜ್ಞಾನದಿಂದ ಕಾಲದ ಜ್ಞಾನದ ಕಡೆ, ಕ್ಷೇತ್ರದ ಅಜ್ಞಾನದಿಂದ ಕ್ಷೇತ್ರಜ್ಞತೆಯ ಕಡೆ, ಕರ್ಮದ ಅಜ್ಞಾನದಿಂದ ದೈವ ಫಲದ ಸುಜ್ಞಾನದೆಡೆ ಹೋಗುವ ಮಾರ್ಗವು ಕಲಿಯುಗದಿಂದ ಕೃತಯುಗಕ್ಕೆ ಹೋಗಿ ಕೃತವೇ ಕಾಲಾಂತರದಲ್ಲಿ ಕೃತಕವಾಗುತ್ತಾ ಕಿಂ ಕರ್ಮ ಇತಿ ಕವಯೋಪಿ ಅತ್ರ ಮೋಹಿತ ಎಂದು ಭಗವಂತನೇ ಎಂದಿರುವಾಗ ನಾವು ಇತಿಹಾಸ ರಹಸ್ಯವನ್ನೇ ಒಂದು ಗಡಿಗೆಯಲ್ಲಿ ಬಯಲಿಗೆ ಎಳೆಯುತ್ತೇವೆ ಎಂದು ತಿಣುಕಾಡುವುದು ಬಾಲಿಶ ಕ್ರೀಡೆ. ಅಲ್ಪಜ್ಞಾನಿಯ ವ್ಯರ್ಥ ಪ್ರೌಢಿಮೆಯಂತೆ ಅಜ್ಞಾನ ಮುಗ್ಧನ ಮೂಢನ ಮೂರ್ಖನ ಪ್ರಾಮಾಣಿಕತೆಯು ಕಾಲ ಸಾಧನೆಯಲ್ಲಿ ಬರೀ ಹೊಟ್ಟು ಜೊಳ್ಳು ಪೊಳ್ಳು. Why slander we the time? Why slander we the times? What crimes have days and years that we thus charge them with iniquity? If we would rightly scan, it is not the times are bad, but man. If we would rightly scan, it is not the times are bad, but man. ಕಾಲ ದೂಷಣೆ ಮಾಡುವುದಕ್ಕಿಂತ ಮನುಷ್ಯನ ತರ್ಕಟ ಮರ್ಕಟ ಬುದ್ಧಿಯ ವ್ಯಾಧಿಯನ್ನು ಕಳೆದುಕೊಳ್ಳುವುದು ಅಗತ್ಯ. ಮನಸ್ಸಿನ ಆಚೆಗಿನ ಶಕ್ತಿಗಳಿಗೆ ಶರಣಾಗಿ ಆ ಪ್ರಜ್ಞೆ ಮೈಯಲ್ಲಿ ಮೈಗೊಂಡು ಜೀವನ ಲೀಲೆ ನಡೆಸುವ ಮಹಾಜೀವಿಗಳ ಕಾಲ
ಒಂದು ಬರುತ್ತಲಿದೆ, ಅದು ಅಪೂರ್ವ ಸೃಷ್ಟಿ ಕ್ರಮಕ್ಕೆ ಸೇರಿದೆ. ಅಪೂರ್ವ ಸೃಷ್ಟಿಯಿಂದ ಅಪೂರ್ವ ಸೃಷ್ಟಿಗೆ ಹೋಗುವುದೇ ದೈವ ಪೌರುಷ ದೀನೆ. ಅದು ಚುಟುಕು ಪ್ರಶ್ನೆಗೆ ಚುಟುಕು ಉತ್ತರವ. ಪ್ರಾಚೀನ ಜೈನ ವೀರಶೈವ ವೈದಿಕ ಕವಿಗಳು, ಮಹಾನುಭಾವರು, ದಾಸರು, ಶರಣರು ತಮ್ಮ ತಮ್ಮ ಐತಿಹಾಸಿಕ ಕಾಲದಲ್ಲಿ ಉದಿಸಿ ಜನತೆಗೆ ಧೈರ್ಯ ಕೊಟ್ಟು ಹೋಗಿದೆ. ಇಂದಿನವರು ಹಿಂದಿನವರಂತೆಯೇ ಮುಂದಿನ ಮಾರ್ಗ ತೆರೆಯಬೇಕಲ್ಲದೆ ಹಾದಿಗೆಟ್ಟವರಂತೆ ಹೊಯ್ದಾಡಬಾರದು. ನಮ್ಮ ಕಾಮನೆಗಳೆಲ್ಲ ಆರ್ಥಿಕ ಪ್ರಾರ್ಥನೆಗಳಲ್ಲಿಯೇ ಕೊನೆಗೊಳ್ಳುತ್ತಿವೆ. ಅನ್ನ ಬೇಕು, ಹೆಣ್ಣು ಗಂಡು ಬೇಕು, ಮಾನ ಮರ್ಯಾದೆ ಬೇಕು. ಇದಕ್ಕೆ ಕೊರತೆ ಧಕ್ಕೆ ಬಂದರೆ ಮರಣ ಬೇಕು. ಕಾಲ ಇದು ಜೀವನ ಲೀಲೆಯ ರಹಸ್ಯ. ಅದು ತಿಳಿಯಬೇಕಾದರೆ ಹೊಸ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು. ಕಾಲಜ್ಞಾನ ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನ ತ್ರಿಕಾಲದ ಆಚೆಗೂ ಇರುವ ಬುದ್ಧಿಗಮ್ಯವಾದ ಅದರ ಸತ್ತಾಭಾವ ವಿಶ್ವದರ್ಶನ ಆಗಿ ಭೂಮಿಯ ಮೇಲೆ ದೈವಿಕ ಪ್ರಜ್ಞೆಯ ಲೀಲಾರಂಗ ಹೂಡಿಕೊಳ್ಳಬೇಕು. ನಾಳಿನ ಇತಿಹಾಸದ ಹಾದಿ ಅತ್ತ ಕಡೆಗೆ ಲೋಕಕ್ಷಯ ಆಗುವುದು ಕಾಲದಲ್ಲಿಯೇ, ಲೋಕ ಸಂಗ್ರಹ ಆಗುವುದು ಕಾಲಕ್ರಮ ರಂಗದಲ್ಲಿ. ಕಾಲಲೀಲೆ ಲೋಕ ಲೀಲೆಯಾಗಿ ಕಾಣಬೇಕಾದರೆ ಊರ್ಧ್ವಮುಖ ಬುದ್ಧಿಯ ಪರಿಪಾಕ ಬೇಕು. ಸದ್ಯದ ವೈಜ್ಞಾನಿಕ ಸಾಮರ್ಥ್ಯ ಒಂದು ಕಡೆಗೆ ಜಂಬ ಕೊಚ್ಚಿದ್ರೆ ಇನ್ನೊಂದು ಕಡೆಗೆ ಅಸಹಾಯತೆಯನ್ನು ಸಾರು. ಒಂದು ಉಸಿರಿನಿಂದ ಮಾನವನು ಎಂಥ ದೊಡ್ಡವನು ಎಂದು ಹೊಗಳಿ ಹಾಡಿ ಇನ್ನೊಂದು ಉಸಿರಿನಲ್ಲಿ ಮಾನವ ಏನ್ ಮಹಾ ದೊಡ್ಡವನು ಎನ್ನುವ ದ್ವಿಮುಖ ವಿಜ್ಞಾನವಾದಿಗಳಿದೆ. ಅವರಿಗೆ ಅವರೇ ಪೂರ್ವ ಪಕ್ಷ, ಅವರೇ ಉತ್ತರ ಪಕ್ಷ. ಅವರ ಪ್ರಶ್ನೆಗಳಿಗೆ ಅಂತವಿಲ್ಲ, ಉತ್ತರಗಳಿಗೆ ದಿಕ್ಕಿಲ್ಲ. ಮಾನವನನ್ನೇ ಮಾನವನ ವೈರಿ ಮಾಡುವ ಹೊಂಚಿನಲ್ಲಿದೆ ವಿಜ್ಞಾನದ ಕುಟಿಲ ಬುದ್ಧಿ. ಒಂದು ವಿಧದ ವೇದಾಂತ ನಿರುಪಾಯ ಅಜ್ಞಾನ ಇರಬಹುದು, ಆದರೆ ವಿಜ್ಞಾನವು ಆಸುರ ಶಕ್ತಿಗಳ ಕೈಯಲ್ಲಿ ಒದ್ದಾಡುವ ಅಸಹಾಯ ಪ್ರಾಣಿ ಎನ್ನದೆ ಸದ್ಯಕ್ಕೆ ಗತಿ. ವ್ಯರ್ಥ ಆಶಾವಾದದಷ್ಟೇ ಅಶರಣ ನಿರಾಶಾವಾದವು ಭ್ರಮಕಾರಿ. ಹಾಗೆ ನೋಡಿದರೆ ಸಾಮಾನ್ಯ ಜನ ಎದೆಗೆಡಿಸಿಕೊಂಡಿಲ್ಲ. ಅವರು ಬಾಳಿನಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಸುಖ ಸಮಾಧಾನಗಳ ಪ್ರತಿಕೂಲ ಇದ್ದಲ್ಲಿಯೂ ಕೂಡ ನಂಬಿಕೆ ಇಟ್ಟುಕೊಂಡಿದ್ದಾರೆ. ವಿಜ್ಞಾನದ ಮೋಹಿನಿ ವಿದ್ಯೆಯಿಂದ ಬಾಳಿನಲ್ಲಿ ಶ್ರದ್ಧೆ ಕಳೆದುಕೊಳ್ಳುತ್ತಿದ್ದಾರೆ. ವಿಜ್ಞಾನ ದಿಗ್ಭ್ರಾಂತ. ಸಾಮಾನ್ಯರಿಗೂ ಅಸಾಮಾನ್ಯರಿಗೂ ಮಧ್ಯೆ ಒಂದು ಉದ್ದಟ ವರ್ಗವು ದುರ್ಬುದ್ಧಿ ಪ್ರೇರಕವಾಗಿ ನಾಲಿಗೆ ಯಾಡಿಸಿ ಒಟ ಗುಟ್ಟು. ಸಾಮಾನ್ಯತೆಯಲ್ಲಿ ತೃಪ್ತಿ ಇಲ್ಲ, ಅಸಾಮಾನ್ಯತೆಯಲ್ಲಿ ವಿಶ್ವಾಸವೇ. ಅನಾಯಕ ಅತಂತ್ರತೆಯ ಹೂದಿ ಎಬ್ಬಿಸುವರೇ ಬೌದ್ಧಿಕ ಮುಖಂಡತೆ ಎಂದು ತಿಳಿದವರ ಬಂಡು ಪುಂಡು ಪಾಳೆಗಾರಿಕೆಯಂತೆ ಸದ್ಯ ಕಾಲಕ್ಕೆ ದಿಗಿಲು ಎಬ್ಬಿಸುತ್ತಿದ್ದರೂ ಜೀವನ ಶ್ರದ್ಧೆ ತಾಳ್ಮೆ ಬೆಳೆಸುವ ಆಧ್ಯಾತ್ಮಿಕ ಶಕ್ತಿ ಪಂಥಗಳೇ ಪ್ರಾಮಾಣಿಕತೆಯಿಂದ ತಮ್ಮ ವಿವಿಧ ಮಾರ್ಗಗಳಲ್ಲಿ ಸಹಕಾರ ಬೆಳೆಸಿಕೊಂಡರೆ ಪ್ರಜ್ಞೆಯ ಪರಿಣಿತಿಗೆ ಸದಾ ಅವಕಾಶ ದೊರಕುತ್ತಿದೆ. ನಂಬಿ ಕೆಟ್ಟವರಿಲ್ಲ. ಟೈಮ್ ಇಸ್ ದ ಸೋಲ್ ಆಫ್ ದಿ ವರ್ಲ್ಡ್. ಲೋಕದ ಹೃದಯಸ್ಥನಾಗಿದ್ದಾನೆ ಕಾಲ ಲೀಲಾ ಪುರುಷೋತ್ತಮ. ಅವನ ಭಕ್ತಿ ಅವಿಭಕ್ತವಾಗಿ ನಮ್ಮ ಸಾತ್ವಿಕ ಜ್ಞಾನದಲ್ಲಿ ನೆಲೆಗೊಳ್ಳ. ಕಲಿಯುಗದಾಚೆ ಕೃತಯುಗ ಇದೆ ಎಂಬ ಶ್ರದ್ಧೆ ಆತ್ಮಕ್ಕೆ ಸ್ವಾಸ್ಥ್ಯವನ್ನು ತರುತ್ತದೆ. ಕಾಲ ಕಳೆದುಕೊಂಡರೂ ಸ್ವಾಸ್ಥ್ಯ ಕಳೆದುಕೊಳ್ಳಬಾರದು. ಕಾಲದಿಂದ ಬಂದ ರೋಗ ಹೋಗಿ ನಾವು ಕಾಲದಿಂದಲೇ ಆರೋಗ್ಯ ಹೊಂದುವುದು. ರೋಗಕ್ಕೆ ಪ್ರತಿ ರೋಗ ಪರಿಹಾರವಲ್ಲ. ಸಮಾಧಾನ ಪ್ರಕೃತಿ ಜೀವದ ಅಂತಸ್ಥ ಗುಣ. ಆ ತಳಪಾಯವನ್ನು ಹಾಕಬೇಕು ಎಂಬುದೇ ಕಾಲದ ಬೋಧ. ಇದೇ ಆತ್ಮಶೋಧ, ಆತ್ಮಶುದ್ಧಿ. ಕಾಲ ಪುರುಷ ಮತ್ತು ಪ್ರಕೃತಿ ಇದಕ್ಕೆ ಪ್ರತಿಕೂಲ ಇಲ್ಲ. ಪ್ರತಿಕೂಲ ಇದ್ದದ್ದು ನಮ್ಮ ಮಾನಸ ಸಂತಾಪ. ತಾಪವನ್ನು ಹದ ಮಾಡಿ ತಪ ಮಾಡಿಕೊಳ್ಳಬೇಕು. ಮನವನ್ನು ಹದ ಮಾಡಿ ನಮೋಕಾರದ ಉತ್ಸಾಹ ಶರಣತೆಯನ್ನು ಪಡೆಯಬೇಕು ನಾವು. ಇದು ಕಾಲದ ಉಪದೇಶ ಉಪಯೋಗ. ಶ್ರುತಿ ಮಂತ್ರರು ಕೇಳಿ ಮಂತ್ರ ಹೃದಯಸ್ಥ ಮಾಡಿಕೊಳ್ಳಿ. ನನ್ನ ಕಾಲ ಪುರಾಣ ಈಗ ಇಲ್ಲಿಗೆ ಮುಗೀತು.